ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಯಾವ ಲೆವೆಲ್ಗೆ ನಡೀತಾ ಇದೆ ಅನ್ನೋದು ತಮಗೆಲ್ಲ ಗೊತ್ತಿದೆ ವೀಕ್ಷಕರೇ. ಕುರ್ಚಿ ಕಿತ್ತಾಟ ಇನ್ನೂ ಕೂಡ ಪರಿಹಾರ ಕಂಡು ಹಿಡಿಯಕ್ಕೆ ಆಗಿಲ್ಲ. ಅದಕ್ಕೆ ಪರಿಹಾರ ಕಂಡು ಹಿಡಿಬೇಕಾದವರು ಮಾತ್ರ ಇಲ್ಲಿಯವರೆಗೆ ತುಟಿ ಪಿಟ್ಟಕ್ಕಂತ ಇಲ್ಲ. ಮೋಸ್ಟ್ಲಿ 2028ರವರೆಗೆ ಈ ಕುರ್ಚಿ ಕಿತ್ತಾಟ ಹಾಗೆ ಮುಂದುವರಿಯುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆದರೆ ಬೇರೆ ಬೇರೆ ಪಕ್ಷಗಳು ಈಗಾಗಲೇ 2028ಕ್ಕೆ ಯಾರಾಗಬೇಕು ಮುಖ್ಯಮಂತ್ರಿ ಅನ್ನೋ ವಿಚಾರದಲ್ಲಿ ತಮ್ಮ ತಮ್ಮ ವೇದಿಕೆಯನ್ನು ಸಜ್ಜು ಮಾಡಿಕೊಳ್ತಾ ಇವೆ. ಅದರಲ್ಲೂ ಕೂಡ ಮೈತ್ರಿ ಪಕ್ಷಗಳಾದಂತಹ JDS ಮತ್ತು BJP ಮೈತ್ರಿಯಾಗಿ ಸೀಟ್ ಶೇರಿಂಗಲ್ಲಿ ಹೋದರೆ ಎಷ್ಟು ಸೀಟ್ ಬಂದರೆ ಯಾವ ಪಕ್ಷದವ್ರು ಮುಖ್ಯಮಂತ್ರಿ ಆಗಬೇಕು, ಎಷ್ಟು ಸೀಟ್ ಬರಲಿಲ್ಲ ಅಂದರೆ ಯಾವ ಪಕ್ಷದವ್ರು ಮುಖ್ಯಮಂತ್ರಿ ಆಗಬೇಕು, ಮತ್ತು ಎರಡೂ ಪಕ್ಷಗಳು ಒಪ್ಪುವಂತಹ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ BJPಯಲ್ಲಿದ್ದಾರಾ JDS ಅಲ್ಲಿದ್ದಾರಾ. ಈಗಾಗಲೇ JDS ಅವರು ಡ್ಯಾಡೀಸ್ ಹೋಮ್ ಅಂತ ಕುಮಾರಸ್ವಾಮಿ ಅವರನ್ನ ಶತಾಯ ಗತಾಯ ಮುಖ್ಯಮಂತ್ರಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ.